ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಚಾನಲ್ಗೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಬೇರೆ ಬೇರೆ ಅರ್ಥಶಾಸ್ತ್ರದ ವಿಷಯಗಳ ಮೇಲೆ ಚರ್ಚೆಗಳನ್ನು ಮಾಡಿದ್ದೀವಿ. ನಿಮಗೆ ಕೆಲವೊಂದು ಮಾಹಿತಿಗಳನ್ನು ನಾವು ಹಂಚ್ಕೊಂಡಿದ್ವಿ. ಈ ಹಂಚ್ಕೊಂಡಿದ್ದ ಮಾಹಿತಿಗಳ ಮೇಲೆ ನಿಮಗೆ ಯಾವ್ಯಾವ ಥರ ಪ್ರಶ್ನೆಗಳನ್ನು ಎಕ್ಸಾಮ್ಸ್ನಲ್ಲಿ ಕೇಳ್ಬೋದು ಅಂಥೇಳಿ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ. ಒಂದೊಂದಾಗಿ ಆ ಪ್ರಶ್ನೆಗಳನ್ನ ನೋಡಿ ಅದರಲ್ಲಿ ಯಾವುದು ಸರಿಯಾದ ಉತ್ತರ ಅಂಥೇಳಿ ನಿಮ್ಮ ಮುಂದೆ ಇಡ್ತೀನಿ. ಮೊದಲನೇ ಪ್ರಶ್ನೆಗೆ ಹೋಗೋದಾದರೆ, ಮೊದಲನೇ ಪ್ರಶ್ನೆ, ಗ್ರೀಕ್ ಭಾಷೆಯಿಂದ ಬಂದ ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಪದದ ಅರ್ಥ ಏನು? ಈಗ ಎಕನಾಮಿಕ್ಸ್ ಪದ ಇದೆಯಲ್ಲ, ಇದಕ್ಕೆ ನಾವು ಇಂಗ್ಲೀಷಲ್ಲಿ ಯಾವ ಪದದ ಮೂಲದಿಂದ ಬಂದಿದೆ ಮತ್ತು ಆ ಮೂಲ ಪದ ಏನಿದೆಯಲ್ಲ, ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಿದಂಗೆ ಓಕೋಸ್ ಮತ್ತು ನೋವೋಸ್ ಅನ್ನೋ ಎರಡು ಗ್ರೀಕ್ ಪದಗಳ ಜೋಡಣೆಯಿಂದ ಎಕನಾಮಿಕ್ಸ್ ಅಂಥೇಳಿ ಇಂಗ್ಲೀಷಲ್ಲಿ ಪದ ಹುಟ್ಕೊಂಡಿದೆ. ಈ ಓಕೋಸ್ ಮತ್ತು ನೋವೋಸ್ನ ಅರ್ಥ ಏನು? ಈ ಎರಡು ಕೂಡಿಸಿದರೆ ನಮಗೆ ಎಕನಾಮಿಕ್ಸ್ ಅನ್ನೋದಕ್ಕೆ ಒಂದು ಮೂಲ ಅರ್ಥ ಏನು ಬರುತ್ತೆ ಅಂಥೇಳಿ ಈ ಪ್ರಶ್ನೆಗಳಿಗೆ 4 ಆಯ್ಕೆಗಳು ಇವೆ. ರಾಜ್ಯ ನಿರ್ವಹಣೆ, ಆರ್ಥಿಕ ನಿರ್ವಹಣೆ, ರಾಷ್ಟ್ರ ನಿರ್ವಹಣೆ ಮತ್ತು ಮನೆಯ ನಿರ್ವಹಣೆ. ಸರಿಯಾದ ಉತ್ತರ ಮನೆಯ ನಿರ್ವಹಣೆ. ಓಕೆ, ಓಕೋಸ್ ಅಂದರೆ ಗೃಹ ಅಥವಾ ಮನೆ, ನೋವೋಸ್ ಅಂದರೆ ನಿರ್ವಹಣೆ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಮೊದಲನೇ ವಿಡಿಯೋನ ನೋಡ್ಬೋದು. ಅದರಲ್ಲಿ ಡೀಟೇಲ್ ಆಗಿ ಎಕನಾಮಿಕ್ಸ್ ಈ ಪದದ ಜನನ ಮತ್ತು ಅದರ ಅರ್ಥ ಏನು ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೀವಿ ಆ ವಿಡಿಯೋದಲ್ಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯಲ್ಲಿ, ಆಡಮ್ ಸ್ಮಿತ್ ಯಾವ ವರ್ಷದಲ್ಲಿ ತಮ್ಮ ಗ್ರಂಥ ರಾಷ್ಟ್ರಗಳ ಸಂಪತ್ತು ಅನ್ನು ಬರೆದರು ಮತ್ತು ಅವರು ಯಾವ ದೇಶದವರು? ಓಕೆ, ಆಡಮ್ ಸ್ಮಿತ್ ಅವರು ಒಬ್ಬ ಅರ್ಥಶಾಸ್ತ್ರಜ್ಞ. ಇವರು ಬರೆದ ಪುಸ್ತಕ ರಾಷ್ಟ್ರಗಳ ಸಂಪತ್ತು. ಅದರ ಇಂಗ್ಲೀಷಲ್ಲಿ ಅವರು ಬರೆದಿದ್ದು ವೆಲ್ತ್ ಆಫ್ ದ ನೇಷನ್ಸ್ ಅಂತೇಳಿ. ವೆಲ್ತ್ ಆಫ್ ನೇಷನ್ಸ್ ಇದು ಅವರು ಇಂಗ್ಲೀಷಲ್ಲಿ ಬರೆದ ಗ್ರಂಥ. ಈ ಗ್ರಂಥ ಅವರು ಯಾವ ವರ್ಷದಲ್ಲಿ ಬರೆದರು ಮತ್ತು ಅವರು ಯಾವ ದೇಶದವರು? 4 ಆಯ್ಕೆಗಳಿವೆ. ಸರಿಯಾದ ಉತ್ತರ ನೋಡೋಣ. 1776. ಆಮೇಲೆ ಆಡಮ್ ಸ್ಮಿತ್ ಅವರು ಮೂಲತಃ ಸ್ಕಾಟ್ಲೆಂಡ್ದವರು. ಓಕೆ, ಇವರು ಎಕನಾಮಿಕ್ಸ್ನ ಅರ್ಥಶಾಸ್ತ್ರದ ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಆ ವ್ಯಾಖ್ಯಾನಕ್ಕೆ ನಾವು ಕನ್ನಡದಲ್ಲಿ ಸಂಪತ್ತಿನ ವ್ಯಾಖ್ಯಾನ ಅಂತ ಕರಿತೀವಿ. ಓಕೆ, ಸಂಪತ್ತಿನ ವ್ಯಾಖ್ಯಾನವನ್ನು ನಮಗೆ ಆಡಮ್ ಸ್ಮಿತ್ ಅವರು ಮೊದಲನೇ ಬಾರಿಗೆ ನೀಡಿದರು. ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ಗಮನ ಇಡೋದಂತಂದರೆ, ಆಡಮ್ ಸ್ಮಿತ್ ಅವರು ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರಕ್ಕೆ ಒಂದು ವ್ಯಾಖ್ಯಾನವನ್ನು ನೀಡಿದವರು, ಅಂದರೆ ಆಧುನಿಕ ಇತಿಹಾಸದಲ್ಲಿ. ವ್ಯಾಖ್ಯಾನವನ್ನು ಮೊಟ್ಟ ಮೊದಲ ಬಾರಿಗೆ ನೀಡಿದವರು. ಇದು ನನ್ನ ಹಳೆ ವಿಡಿಯೋಗಳಲ್ಲಿ ನೀವು ನೋಡ್ಬೋದು ಹೆಚ್ಚಿನ ಮಾಹಿತಿಯನ್ನು. ಮುಂದಿನ ಪ್ರಶ್ನೆಗೆ, ಆಲ್ಫ್ರೆಡ್ ಮಾರ್ಷಲ್ ಅವರ ಯೋಗಕ್ಷೇಮದ ವ್ಯಾಖ್ಯಾನದ ಪ್ರಕಾರ ಯಾವ ಆಯ್ಕೆಗಳು ಸರಿಯುವವು? ಮಾನವನ ಯೋಗಕ್ಷೇಮದ ಕುರಿತು ಅಧ್ಯಯನ, ಸಂಪತ್ತಿನ ಯೋಗಕ್ಷೇಮದ ಕುರಿತ ಅಧ್ಯಯನ, ಸಂಪತ್ತಿನ ಕುರಿತು ವೈಜ್ಞಾನಿಕ ಅಧ್ಯಯನ, ಸಂಪನ್ಮೂಲಗಳ ಯೋಗಕ್ಷೇಮದ ಕುರಿತು ಅಧ್ಯಯನ. ಆಲ್ಫ್ರೆಡ್ ಮಾರ್ಷಲ್ ಅವರು ಆಡಮ್ ಸ್ಮಿತ್ ಆದಮೇಲೆ ಆಲ್ಫ್ರೆಡ್ ಮಾರ್ಷಲ್ ಯೋಗಕ್ಷೇಮದ ವ್ಯಾಖ್ಯಾನವನ್ನು ನೀಡ್ತಾರೆ.
ಸೊ ಸರಿಯಾದ ಉತ್ತರ ಮಾನವನ ಯೋಗಕ್ಷೇಮದ ಕುರಿತ ಅಧ್ಯಯನ. ಸೊ ಇವರು ಯೋಗಕ್ಷೇಮದ ವ್ಯಾಖ್ಯಾನದ ಪ್ರಕಾರ ಅರ್ಥವ್ಯವಸ್ಥೆ ಅನ್ನೋದು ಸಂಪತ್ತು ಏನಿದೆಯಲ್ಲ ಆ ಸಂಪತ್ತನ್ನು ಮಾನವ ಬಳಕೆ ಮಾಡೋದು ತನ್ನ ಯೋಗಕ್ಷೇಮಕ್ಕಾಗಿ. ಹಾಗಾಗಿ ನಾವು ಯೋಗಕ್ಷೇಮದ ಕುರಿತು ಅಧ್ಯಯನ ಮಾಡಿದರೆ ನಮಗೆ ಅರ್ಥವ್ಯವಸ್ಥೆಯ ಒಂದು ತಿಳುವಳಿಕೆ, ಸರಿಯಾದ ತಿಳುವಳಿಕೆ ಬರ್ತದೆ ಅಂಥೇಳಿ ಆಲ್ಫ್ರೆಡ್ ಮಾರ್ಷಲ್ರವರು ತಮ್ಮ ಗ್ರಂಥದಲ್ಲಿ ಬರೆದುಕೊಳ್ತಾರೆ. ಹಾಗಾಗಿ ಇವರ ಈ ವ್ಯಾಖ್ಯಾನವನ್ನು ನಾವು ಯೋಗಕ್ಷೇಮದ ವ್ಯಾಖ್ಯಾನ ಅಂಥೇಳಿ ಹೇಳ್ತೀವಿ. ಇವರ ವ್ಯಾಖ್ಯಾನವು ಕೂಡ ನಿಮಗೆ ನನ್ನ ಹಳೆಯ ವಿಡಿಯೋದಲ್ಲಿ ಸಿಗ್ತದೆ. 4ನೇ ಪ್ರಶ್ನೆ ಹೋಗೋಣ. 4ನೇ ಪ್ರಶ್ನೆ, ಬೆಳವಣಿಗೆಯ ವ್ಯಾಖ್ಯಾನವನ್ನು ನೀಡಿದ ಅರ್ಥಶಾಸ್ತ್ರಜ್ಞ ಯಾರು? ಓಕೆ, ಬೆಳವಣಿಗೆಯ ವ್ಯಾಖ್ಯಾನವನ್ನು ಯಾವ ಅರ್ಥಶಾಸ್ತ್ರಜ್ಞರ ನೀಡಿದರು ಅಂತೇಳಿ. ಬೆಳವಣಿಗೆ ವ್ಯಾಖ್ಯಾನ ಅಂತಂದರೆ ಗ್ರೋತ್ ಡೆಫಿನೇಷನ್ ಅಂತೇಳಿ ನಾವು ಇಂಗ್ಲೀಷಲ್ಲಿ ಅದನ್ನು ಕರಿತೀವಿ. ಗ್ರೋತ್ ಡೆಫಿನೇಷನ್ ಅಂದರೆ ಒಂದು ರಾಷ್ಟ್ರದ ಏಳಿಗೆ ಆಗ್ಬೇಕಂತಂದರೆ ಆ ಅರ್ಥವ್ಯವಸ್ಥೆ ಬೆಳವಣಿಗೆ ಹಂತದಲ್ಲಿ ಇದ್ರೇ ಅದನ್ನು ನಾವು ಬೆಳವಣಿಗೆಯ ವ್ಯಾಖ್ಯಾನ ಅಂತ ಕರಿತೀವಿ. ಅವರು ಅರ್ಥಶಾಸ್ತ್ರ ಅದು ಒಂದು ಬೆಳೆಯುವ ಅರ್ಥವ್ಯವಸ್ಥೆ ಆಗಿದ್ರೇ ಅದಕ್ಕೆ ಒಂದು ಬೆಳವಣಿಗೆ ವ್ಯಾಖ್ಯಾನ ಅಂಥೇಳಿ ಗ್ರೋತ್ ಡೆಫಿನೇಷನ್ ಅನ್ನೋರು ನೀಡಿದರು. ಅದನ್ನು ನೀಡಿದವರು ಯಾರು? ಉತ್ತರ ನೋಡೋಣ. ಪಾಲ್ ಸ್ಯಾಮ್ಯುಯೆಲ್ಸನ್. ಓಕೆ, ಪಾಲ್ ಸ್ಯಾಮ್ಯುಯೆಲ್ಸನ್ ಅವರು ಬೆಳವಣಿಗೆ ವ್ಯಾಖ್ಯಾನವನ್ನು ಅರ್ಥಶಾಸ್ತ್ರಕ್ಕೆ ನೀಡಿದರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಅರ್ಥಶಾಸ್ತ್ರವನ್ನು ಮೊಟ್ಟ ಮೊದಲಿಗೆ ಸಮಗ್ರ ಮತ್ತು ಸೂಕ್ಷ್ಮ ಅಂತ ಹೇಳಿ ಯಾರು ವಿಂಗಡಿಸಿದರು? ನಿಮಗೆ ನನ್ನ ಹಳೆಯ ವಿಡಿಯೋ ನೋಡಿದರೆ ಅರ್ಥಶಾಸ್ತ್ರವನ್ನು 2 ಭಾಗವಾಗಿ ನಾವು ವಿಂಗಡಿಸ್ತೀವಿ. ಒಂದು ಸೂಕ್ಷ್ಮ ಮತ್ತು ಸಮಗ್ರ. ಓಕೆ, ಸೂಕ್ಷ್ಮ ಇದನ್ನು ಇಂಗ್ಲೀಷಲ್ಲಿ ನಾವು ಮೈಕ್ರೋ ಅಂತ ಕರಿತೀವಿ, ಸಮಗ್ರ ಇಂಗ್ಲೀಷಲ್ಲಿ ಮ್ಯಾಕ್ರೋ. ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್. ಓಕೆ, ಸೊ ಮೈಕ್ರೋ ಅಂತಂದರೆ ಒಂದು ಘಟಕ, ಇದರ ಅಧ್ಯಯನ ಮಾಡಿದರೆ ನಾವು ಮೈಕ್ರೋ ಎಕನಾಮಿಕ್ಸ್ ದಲ್ಲಿ ನಾವು ಈ ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ನಾವು ಒಟ್ಟು ಎಲ್ಲ ಘಟಕಗಳ ಘಟಕಗಳ ಅಧ್ಯಯನ ಮಾಡಿದರೆ ಅದನ್ನು ನಾವು ಸಮಗ್ರ ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್ ಅಡಿ ಮಾಡಬೇಕಾಗತ್ತೆ. ಸೊ ಸರಿಯಾದ ಉತ್ತರ ಯಾರು? ರಾಗ್ನರ್ ಫ್ರಿಶ್. ರಾಗ್ನರ್ ಫ್ರಿಶ್ ಅವರು ಮೊದಲ ಬಾರಿಗೆ ಈ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ತಿಳುವಳಿಕೆ ನೀಡಿದರು, ವಿಂಗಡಣೆ ಮಾಡಿ. ಸೊ ಇದು ಕೂಡ ನನ್ನ ಹಳೆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಓಕೆ, ಮುಂದಿನ ಪ್ರಶ್ನೆ ಹೋಗೋದಾದರೆ, ಇದರಲ್ಲಿ ಯಾವುದು ಆರ್ಥಿಕ ಚಟುವಟಿಕೆ ಅಲ್ಲ? ಆರ್ಥಿಕ ಚಟುವಟಿಕೆ ಚಾಪ್ಟರಲ್ಲಿ ನೀವು ನೋಡಿರ್ತೀರ, ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಹಾಗಾದರೆ ಈ ಕೊಟ್ಟಿರೋ ಆಯ್ಕೆಗಳಲ್ಲಿ ಯಾವ ಚಟುವಟಿಕೆ ಆರ್ಥಿಕ ಚಟುವಟಿಕೆ ಅಲ್ಲ? ಓಕೆ, ಸರಿಯಾದ ಉತ್ತರ ಸಂಘಟನೆ. ಸೊ ಸಂಘಟನೆ ಏನಿದೆಯಲ್ಲ ಇದು ಒಂದು ಉತ್ಪಾದನಾ ಅಂಗ. ಸೊ ಈ ಉತ್ಪಾದನೆ ಅಂಗ ಒಳಗಡೆ ಸಂಘಟನೆ ಬರುತ್ತೆ. ಸಂಘಟನೆ ಜೊತೆ ಭೂಮಿ, ಶ್ರಮ, ಆಮೇಲೆ ಸಂಘಟನೆ, ಆಮೇಲೆ ಇತ್ಯಾದಿ, ಇವೆಲ್ಲ ಉತ್ಪಾದನಾ ಅಂಗ ಒಳಗಡೆ ಬರ್ತವೆ. ಆದರೆ ಉತ್ಪಾದನೆ, ಅನುಭೋಗ ಮತ್ತು ವಿನಿಮಯ ಏನಿದೆಯಲ್ಲ ಇದು ಆರ್ಥಿಕ ಚಟುವಟಿಕೆ ಅಡಿ ಬರ್ತದೆ. ಸಾರ್ವಜನಿಕ ಸರಕುಗಳಿಗೆ ಪ್ರತಿಸ್ಪರ್ಧಿಗಳಿರುತ್ತವೆ. ಇದು ಹೇಳಿಕೆ ಇದೆ. ಈ ಹೇಳಿಕೆಗೆ ಸರಿಯಾದ ಹೇಳಿಕೆ ಅಥವಾ
ತಪ್ಪು ಹೇಳಿಕೆ ಅಂಥೇಳಿ ಹೇಳಬೇಕು. ಸೊ ಸಾರ್ವಜನಿಕ ಸರಕುಗಳಿಗೆ ಪ್ರತಿಸ್ಪರ್ಧಿಗಳಿರುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲ. ಯಾಕಂದರೆ ಸಾರ್ವಜನಿಕ ಸರಕುಗಳನ್ನು ಹೆಚ್ಚಾಗಿ ಸರ್ಕಾರ ಕೊಡೋದ್ರಿಂದ ಇದಕ್ಕೆ ಪ್ರತಿಸ್ಪರ್ಧಿಗಳು ಯಾರೂ ಇರೋದಿಲ್ಲ. ಓಕೆ, 9ನೇ ಪ್ರಶ್ನೆಗೆ, ಖಾಸಗಿ ಸರಕುಗಳ ಕುರಿತು ಈ ಹೇಳಿಕೆ ಸರಿಯಾಗಿದೆ. ಸೊ 4 ಹೇಳಿಕೆಗಳಿವೆ. ಈ 4 ಹೇಳಿಕೆಯಲ್ಲಿ ಯಾವ ಹೇಳಿಕೆ ಸರಿಯಾದದ್ದು ಖಾಸಗಿ ಸರಕುಗಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ? ಸೊ ಮೊದಲನೇ ಹೇಳಿಕೆ, ಸರಕುಗಳ ಗುಣಮಟ್ಟ ಸ್ಥಿರವಾಗಿರುತ್ತದೆ. ಸರಕುಗಳ ಗುಣಮಟ್ಟ ಕಳಪೆ ಆಗಿರುತ್ತದೆ. ಸರಕುಗಳು ಒಳ್ಳೆಯ ಗುಣಮಟ್ಟದ್ದಾಗಿರುತ್ತವೆ. ಸರಕುಗಳು ಬೆಲೆಗೆ ತಕ್ಕ ಗುಣಮಟ್ಟ ಇರುತ್ತದೆ. ಇದಕ್ಕೆ ಸರಿಯಾದ ಉತ್ತರ 4ನೇದು, ಸರಕುಗಳ ಬೆಲೆಗೆ ತಕ್ಕ ಹಾಗೆ ಗುಣಮಟ್ಟ ಇರ್ತದೆ. ಖಾಸಗಿ ಸರಕುಗಳಿಂದ ಖಾಸಗಿ ಕಂಪನೀಸ್ಗಳು ಇದನ್ನು ತಯಾರು ಮಾಡ್ತಾರೆ, ಅವರೇ ಹಂಚಿಕೆ ಮಾಡ್ತಾರೆ. ಹಾಗಾಗಿ ಈ ಸರಕುಗಳ ಗುಣಮಟ್ಟ ಏನಿರ್ತದಲ್ಲ, ಇದನ್ನು ಬೆಲೆಯಂತ್ರ ಇದರ ಪ್ರಕಾರ ಅದರ ಗುಣಮಟ್ಟ ಮತ್ತು ಬೆಲೆ ಅವು ಎರಡು ಬೆಲೆ ಯಂತ್ರದ ಆಧರಿಸಿ ಗುಣಮಟ್ಟ ಮತ್ತು ಬೆಲೆಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಹಾಗಾಗಿ ಖಾಸಗಿ ಸರಕುಗಳನ್ನು ನೀವು ಯಾವ ಥರ ಬೆಲೆ ಕೊಡ್ತೀರೋ ಆ ಬೆಲೆಗೆ ತಕ್ಕ ಹಾಗೆ ನಿಮಗೆ ಗುಣಮಟ್ಟ ಸಿಗುತ್ತದೆ. ಸರಕುಗಳ ಗುಣಮಟ್ಟ ಸ್ಥಿರವಾಗಿರುತ್ತದೆ. ಇದು ಸಾರ್ವಜನಿಕ ಸರಕುಗಳಿಗೆ ಬಂದಾಗ ಈ ಹೇಳಿಕೆ ಸರಿಯಾಗಿದೆ. ಸಾರ್ವಜನಿಕ ಸರಕುಗಳಲ್ಲಿ ಹೆಚ್ಚಾಗಿ ಯಾವ ಥರ ಒಂದು ಉದಾಹರಣೆಗಳನ್ನು ತಗೊಂಡ್ರೆ ನಾವು ಸಾರ್ವಜನಿಕ ಸರಕುಗಳಲ್ಲಿ ನೀವು ರಸ್ತೆ, ಆಮೇಲೆ ಕರೆಂಟು, ನೀರು ಸರಬರಾಜು, ಚರಂಡಿ, ಈ ಥರ ಸೇವೆಗಳು ಅಥವಾ ಸರಕುಗಳು ಸಾರ್ವಜನಿಕ ಸರಕುಗಳ ಒಳಗೆ ಬರ್ತವೆ. ಹಾಗಾಗಿ ಇವುಗಳ ಗುಣಮಟ್ಟ ಸ್ಥಿರವಾಗಿರುತ್ತವೆ. ಅಂದರೆ ಅರ್ಥ, ರಸ್ತೆ ಮಾಡಿದರೆ ಒಂದೇ ಥರದ ರಸ್ತೆನ ಎಲ್ಲ ಕಡೆನೂ ಮಾಡ್ತಾರೆ. ಕರೆಂಟ್ ಕೊಟ್ಟರೆ ಎಲ್ಲರಿಗೂ ಒಂದೇ ವೋಲ್ಟೇಜ್ ಕರೆಂಟ್ ಕೊಡಬೇಕಾಗತ್ತೆ. ಒಬ್ಬರಿಗೆ ಕಡಿಮೆ ಕೊಡೋದು, ಒಬ್ಬರಿಗೆ ಜಾಸ್ತಿ ಕೊಡೋದು ಆ ಥರ ಇರಲ್ಲ ಸಾರ್ವಜನಿಕ ಸರಕುಗಳಲ್ಲಿ ಅಥವಾ ಸೇವೆಗಳಲ್ಲಿ. ಹಾಗಾಗಿ ಸರಕುಗಳ ಗುಣಮಟ್ಟ ಸ್ಥಿರವಾಗಿರ್ತವೆ. ಸ್ಥಿರವಾಗಿರ್ತವೆ ಅಂತಂದರೆ ಅದು ಒಳ್ಳೆ ಕ್ವಾಲಿಟಿ ಇರಬೇಕಂತ ಹೇಳಿಲ್ಲ, ಅಲ್ಲ, ಒಳ್ಳೆಯದು ಇರ್ಬೋದು, ಮೀಡಿಯಮ್ ಇರ್ಬೋದು, ಕೆಟ್ಟದಾಗೂ ಇರ್ಬೋದು. ಬಟ್ ಏನು ಕೊಡ್ತಾರೆ ಅದು ಸ್ಥಿರವಾಗಿರ್ತವೆ. ಅಂದರೆ ನಿಮಗೊಂದು ಕ್ವಾಲಿಟಿ, ಇನ್ನೊಬ್ಬರಿಗೊಂದು ಕ್ವಾಲಿಟಿ, ಆ ಥರ ಕೊಡೋದು ಇರೋದಿಲ್ಲ ಇದರಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ಈ ಪ್ರಶ್ನೆಯಲ್ಲಿ ಹೆಚ್ಚುಗಾರಿಕೆಯ ಸರಕುಗಳು ಕಡ್ಡಾಯವಾಗಿ ಅನುಭೋಗಿಸಲು ಇರ್ತವೆ. ಇದರಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತೇಳಿ ಹೇಳಬೇಕು. ಹೌದು, ಸರ್ಕಾರದ ವತಿಯಿಂದ ಪೂರೈಸಲಾಗುತ್ತದೆ. ಹೌದು, ಸರ್ಕಾರಿಯೇತರ ಸಂಸ್ಥೆಗಳಿಂದ ಪೂರೈಸಲಾಗುತ್ತದೆ. ಇಲ್ಲ, ಸಾರ್ವಜನಿಕ ಪೂರೈಕೆ ಕೇಂದ್ರದಿಂದ ಅನುಭೋಗಿಸಲು ಪೂರೈಕೆ ಮಾಡಬಹುದು. ಇಲ್ಲ, ಈ ಸರಕುಗಳು ಜನರ ಮನೋರಂಜನೆಗೋಸ್ಕರ ಇರ್ತವೆ. ಇದರಲ್ಲಿ ಸರಿಯಾದ ಉತ್ತರ 3ನೇದು. ಇಲ್ಲ, ಸಾರ್ವಜನಿಕ ಪೂರೈಕೆ ಕೇಂದ್ರದಿಂದ ಅನುಭೋಗಿಸಲು ಪೂರೈಕೆ ಮಾಡಬಹುದು. ಅಂದರೆ ಹೆಚ್ಚುಗಾರಿಕೆ ಸರಕುಗಳನ್ನು ನಾವು ಕಡ್ಡಾಯ ಅಂತ ಇರೋದಿಲ್ಲ. ಇವು ಹೆಚ್ಚುಗಾರಿಕೆ ಸರಕುಗಳು ಕಡ್ಡಾಯ ಇರೋದಿಲ್ಲ. ಇದರ ಮೂಲ ಉದ್ದೇಶ ಏನಂತಂದರೆ ಸಮಾಜದ ಏಳಿಗೆ ಅಥವಾ ಕಲ್ಯಾಣ. ಸಮಾಜದ ಕಲ್ಯಾಣ ಇದು ಮೂಲ ಉದ್ದೇಶ ಇರ್ತದೆ ಹೆಚ್ಚುಗಾರಿಕೆ ಸರಕುಗಳನ್ನು ಪೂರೈಸುವುದು. ಹಾಗಾಗಿ ಸರ್ಕಾರ ಅಥವಾ ಬೇರೆ ಸಂಸ್ಥೆಗಳು ಈ ಒಳ್ಳೆಯ ಉದ್ದೇಶದಿಂದ ಜನರಿಗೆ ತಲುಪಿಸಲು ನೀವು ಸರ್ಕಾರಿ ಸಾರ್ವಜನಿಕ ಪೂರೈಕೆ ಕೇಂದ್ರಗಳನ್ನು ಬಳಕೆ ಮಾಡ್ಬೋದು. ಅದನ್ನು ಅನುಭೋಗಿಸುವುದು ಏನಿರುತ್ತಲ್ಲ, ಅದು ಜನರಿಗೆ ಬೇಕೋ ಬೇಡ ಅನ್ನೋದು ಅವರ ಇಚ್ಛೆಗೆ ಬಿಟ್ಟಿದ್ದು. ನೀವು ಮಾಹಿತಿ ನೀಡ್ತೀರಿ, ನಿಮ್ಗೆ ಒಳ್ಳೆಯದು ಇದನ್ನು ತಗೊಳ್ಳಿ ಅಂಥೇಳಿ, ಆದರೆ ಒತ್ತಾಯ ಮಾಡೋಕ್ಕಾಗಲ್ಲ, ಕಡ್ಡಾಯ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಕಡ್ಡಾಯ ಅಲ್ಲ. ಉದಾಹರಣೆಗೆ ಮೆರಿಟ್ ಗೂಡ್ಸಲ್ಲಿ ನೀವು ಹೆಚ್ಚುಗಾರಿಕೆ ಸರಕುಗಳು ಯಾವುವು ಅಂತಂದರೆ
ಕೋವಿಡ್ ಲಸಿಕೆ ನೀವೇನು ಕೊಟ್ರಲ್ಲ, ಸೊ ಕೋವಿಡ್ ಲಸಿಕೆ ಇದು ಕಡ್ಡಾಯವಾಗಿ ಇಲ್ಲ. ಅದು ನಿಮಗೆ ಸರ್ಟಿಫಿಕೇಟು ಕೋವಿಡ್ ಕೆಲವೊಂದು ನೀವು ಬೇಡ ಅಂತಂದರೆ ನೀವು ಕೋವಿಡ್ ಲಸಿಕೆ ಹಾಕಿಸ್ಲೇಬಾರ್ದು ಅಂತೇಳಿ ನೀವು ಮಾಡಿದರೆ ನಿಮ್ಗೆ ಸರ್ಕಾರ ಮನೆಗೆ ಬಂದು ಇಲ್ಲ ನೀವು ಹಾಕ್ಕೊಳ್ಳೇಬೇಕು ಅಂಥೇಳಿ ಏನು ಇದು ಮಾಡಲ್ಲ. ನಿಮಗೆ ಆಪ್ಷನ್ ಕೊಡುತ್ತೆ. ಹಾಕಿದರೆ ನಿಮ್ಗೆ ಇಂಥ ಒಳ್ಳೆಯದಾಗತ್ತೆ. ನೀವು ಬಹುಶಃ ಆ ಟೈಮಲ್ಲಿ ನೀವು ಏರ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಕೋವಿಡ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಇದ್ರೇ ನಿಮ್ಗೆ ಕರ್ಕೋತಿದ್ರು. ಆಮೇಲೆ ಕಂಪ್ನೀಸ್ಗೆ ಹೋಗ್ಬೇಕಂದ್ರೆ ಕೋವಿಡ್ ಸರ್ಟಿಫಿಕೇಟ್, ಲಸಿಕೆ ಸರ್ಟಿಫಿಕೇಟ್ ಇದ್ರೇ ಕರ್ಕೋತಿದ್ರು. ಹಾಗಾಗಿ ಆ ಥರ ರೆಸ್ಟ್ರಿಕ್ಷನ್ಸ್ ಹಾಕ್ಬೋದು, ಆದರೆ ಕಡ್ಡಾಯ ಇಲ್ಲ, ನೀವು ತೊಗೊಳ್ಳದೆ ಇರೋಕ್ಕಾಗಲ್ಲ ಅಂಥೇಳಿ ಕಡ್ಡಾಯ ಮಾಡೋಕ್ಕಾಗಲ್ಲ. ಅದೇ ಥರ ಈಗ ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತ್ ಅಭಿಯಾನದಡಿ ಶೌಚಾಲಯವನ್ನು ಮನೆಗಳಿಗೆ ಕಟ್ಟಿಸ್ಕೊಟ್ರಲ್ಲ ಊರಲ್ಲಿ. ಸೊ ಈ ಥರ ಶೌಚಾಲಯಗಳು, ಆಮೇಲೆ ಸಬ್ಸಿಡಿ ಮನೆ, ಬಡವರಿಗೆ ಮನೆ ಕಟ್ಟಿಸ್ಕೊಡೋದು, ಮನೆ ಕಟ್ಟಡಕ್ಕೆ ಅಂಥೇಳಿ ಸಬ್ಸಿಡಿ ಕೊಡೋದು, ಇದು ಕೂಡ ಸಮಾಜ ಕಲ್ಯಾಣಕ್ಕೆ ಅಂಥೇಳಿ ಹೆಚ್ಚುಗಾರಿಕೆ ಸರಕು ಅಥವಾ ಸೇವೆ ಅಂಥೇಳಿ ಇಲ್ಲಿ ಹೇಳ್ಬೋದು. ಅದು ನೀವು ಬೇಕಂದರೆ ಬಳಕೆ ಮಾಡ್ಬೋದು, ಬೇಡ ಅಂತಂದರೆ ಬಿಡ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಸಮಾಜವಾದಿ ಅರ್ಥವ್ಯವಸ್ಥೆಯ ಕುರಿತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಇದರಲ್ಲಿ ಯಾವುದು ಸರಿಯಾದ ಹೇಳಿಕೆ? ಸಂಪನ್ಮೂಲಗಳು ಸರ್ಕಾರಿ ಮತ್ತು ಖಾಸಗಿ ಒಡೆತನದಲ್ಲಿರುತ್ತವೆ. ಸಂಪನ್ಮೂಲಗಳು ಸರ್ಕಾರಿ ಒಡೆತನದಲ್ಲಿದ್ದರೂ ಖಾಸಗಿಯವರು ಉತ್ಪಾದನೆ ಮಾಡಬಾರದೆಂದು ಯಾವುದೇ ನಿರ್ಬಂಧ ಇರುವುದಿಲ್ಲ. ಸಂಪನ್ಮೂಲಗಳು ಸಂಪೂರ್ಣ ಸರ್ಕಾರಿ ಒಡೆತನದಲ್ಲಿದ್ದು ಉತ್ಪಾದನೆ ಚಟುವಟಿಕೆಯನ್ನು ಸರ್ಕಾರವೇ ನಿಯಂತ್ರಣ ಮಾಡುತ್ತದೆ. ಸಂಪನ್ಮೂಲಗಳು ಸಂಪೂರ್ಣ ಖಾಸಗಿ ಒಡೆತನದಲ್ಲಿದ್ದು ಆದರೆ ಸರ್ಕಾರ ಪರವಾನಗಿ ಪಡೆದು ಉತ್ಪಾದನೆಯಲ್ಲಿ ತೊಡಗಬಹುದಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಇದರಲ್ಲಿ ಯಾವ ಹೇಳಿಕೆ ಸರಿಯಾದ ಅಂಥೇಳಿ? ಸರಿಯಾದ ಉತ್ತರ ಮೂರನೇದು. ಸಂಪನ್ಮೂಲಗಳು ಸಂಪೂರ್ಣವಾಗಿ ಸರ್ಕಾರಿ ಒಡೆತನದಲ್ಲಿರುತ್ತವೆ ಮತ್ತು ಉತ್ಪಾದನೆ ಚಟುವಟಿಕೆ ಕೂಡ ಸರ್ಕಾರವೇ ನಿಯಂತ್ರಣ ಮಾಡ್ತದೆ. ಹಾಗಾಗಿ ಇದು ಸಮಾಜವಾದ ಅರ್ಥವ್ಯವಸ್ಥೆ ಇರೋದರಿಂದ ಎಲ್ಲ ಭೂಮಿ, ಶ್ರಮ ಎಲ್ಲವೂ ಸರ್ಕಾರದ ಒಡೆತನದಲ್ಲೇ ಇರುತ್ತವೆ. ಹಾಗಾಗಿ ಉತ್ಪಾದನೆ ಚಟುವಟಿಕೆಯನ್ನು ಕೂಡ ಸರ್ಕಾರ ನಿಯಂತ್ರಣ ಮಾಡ್ತದೆ. ಮುಂದಿನ ಪ್ರಶ್ನೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಕುರಿತು ಸರಿಯಾದ ಹೇಳಿಕೆ ಆರಿಸಿ. ಸಂಪನ್ಮೂಲಗಳು ಸಂಪೂರ್ಣವಾಗಿ ಖಾಸಗಿ ಒಡೆತನದಲ್ಲಿದ್ದು ಆದರೆ ಯಾರಿಗಾಗಿ ಉತ್ಪಾದಿಸುವ ನಿಯಂತ್ರಣ ಸರ್ಕಾರ ಹೊಂದಿದೆ. ಲಾಭವೇ ಮೂಲ ಉದ್ದೇಶ ಆಗಿದೆ. ಸಂಪನ್ಮೂಲಗಳು ಖಾಸಗಿ ಒಡೆತನದಲ್ಲಿದ್ದು ಮತ್ತು ಉತ್ಪಾದನೆಯ ಎಲ್ಲ ಹಂತದಲ್ಲೂ ಖಾಸಗಿ ನಿಯಂತ್ರಣ ಇರುವುದು ಲಾಭವೇ ಮೂಲ ಉದ್ದೇಶವಾಗಿರುತ್ತದೆ. ಸಂಪನ್ಮೂಲಗಳು ಸಂಪೂರ್ಣ ಸರ್ಕಾರಿ ಒಡೆತನದಲ್ಲಿದ್ದು ಉತ್ಪಾದನೆ ಚಟುವಟಿಕೆಯನ್ನು ಸರ್ಕಾರವೇ ನಿಯಂತ್ರಣ ಮಾಡುತ್ತದೆ. ಸಾಮಾಜಿಕ ಕಲ್ಯಾಣವೇ ಮೂಲ ಉದ್ದೇಶ. ಸಂಪನ್ಮೂಲಗಳು ಸಂಪೂರ್ಣ ಖಾಸಗಿ ಒಡೆತನದಲ್ಲಿದ್ದು ಮತ್ತು ಸಾಮಾಜಿಕ ಕಲ್ಯಾಣವೇ ಮೂಲ ಉದ್ದೇಶ. ಸರಿಯಾದ ಉತ್ತರ ಎರಡನೇದು. ಸಂಪನ್ಮೂಲಗಳು ಖಾಸಗಿ ಒಡೆತನದಲ್ಲಿರ್ತವೆ ಮತ್ತು ಉತ್ಪಾದನೆಯ ಎಲ್ಲ ಚಟುವಟಿಕೆಗಳು ಎಲ್ಲ ಹಂತದಲ್ಲಿಯೂ ಕೂಡ ಖಾಸಗಿಯವರ ನಿಯಂತ್ರಣವೇ ಇದರಲ್ಲಿ ಇರುತ್ತದೆ. ಆಮೇಲೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಮೂಲ ಉದ್ದೇಶ ಇರುವುದೇನಂತಂದರೆ ಅದು ಲಾಭ. ಹಾಗಾಗಿ ಲಾಭವೇ ಇದರ ಮೂಲ ಉದ್ದೇಶ. ಆಮೇಲೆ ಖಾಸಗಿ ನಿಯಂತ್ರಣ ಇರೋದ್ರಿಂದ ಆ ನಿಯಂತ್ರಣ ಹೇಗೆ ಸಾಧಿಸ್ತಾರೆ ಅಂತಂದರೆ ಅವರು ಬೆಲೆ ಯಂತ್ರದ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇದರ ಮೇಲೆ ನಿರ್ಭರವಾಗಿರೋದ್ರಿಂದ ಅವರ ಎಲ್ಲ ಚಟುವಟಿಕೆಗಳು ನಿಯಂತ್ರಣವಾಗಿರ್ತವೆ. ಬೆಲೆ ಯಂತ್ರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಹಳೆಯ ವಿಡಿಯೋದಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಕುರಿತು ಬಂದಾಗ ಬೆಲೆ ಯಂತ್ರದ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋವನ್ನು ನೀವು ನೋಡ್ಬೋದು. ಮುಂದಿನ ಪ್ರಶ್ನೆ. ಕಡಿಮೆ ಮಧ್ಯಮ ಆದಾಯದ ರಾಷ್ಟ್ರಗಳ ತಲಾ ಆದಾಯ ಎಷ್ಟಿರಬೇಕು ಅಥವಾ ಎಷ್ಟಿರುತ್ತದೆ? ಈಗಿನ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಪ್ರಕಾರ ಕಡಿಮೆ ಮಧ್ಯಮ ಆದಾಯ ರಾಷ್ಟ್ರಗಳ ತಲಾ ಆದಾಯ ಎಷ್ಟಿದೆ? ಸೊ ಬೇರೆ ಬೇರೆ ಆಯ್ಕೆಗಳಿದೆ. ಇದರಲ್ಲಿ ಸರಿಯಾದ ಉತ್ತರ $1136 ಮತ್ತು $4465 ಒಳಗಡೆ ಯಾರು ತಲಾ ಆದಾಯ ಇರ್ತದಲ್ಲ ಅಂಥ ತಲಾ ಆದಾಯ ಇರುವ ರಾಷ್ಟ್ರಗಳನ್ನು ನಾವು ಕಡಿಮೆ ಮಧ್ಯಮ ಆದಾಯದ ರಾಷ್ಟ್ರಗಳು ಅಂತ ಹೇಳ್ತೀವಿ. ಸೊ ಇದೇ ಥರ ಬೇರೆ ಬೇರೆ ಆದಾಯ ಇರುವಂಥದ್ದು ಕಡಿಮೆ ಆದಾಯ ರಾಷ್ಟ್ರ ಇದೆ, ಕಡಿಮೆ ಮಧ್ಯಮ, ಹೆಚ್ಚು ಮಧ್ಯಮ ಆದಾಯ, ಆಮೇಲೆ ಹೆಚ್ಚು ಆದಾಯ ರಾಷ್ಟ್ರಗಳು.
ಮಾಹಿತಿ ತಂತ್ರಜ್ಞಾನ ಅರ್ಥವ್ಯವಸ್ಥೆಯ ಯಾವ ವಲಯದಲ್ಲಿ ವರ್ಗೀಕರಿಸಲಾಗಿದೆ? ಸೊ ಮಾಹಿತಿ ತಂತ್ರಜ್ಞಾನ ಏನು ಇದೆಯಲ್ಲ, ಈ ಸೇವೆ ನಿಮಗೆ ಈ ಕೆಳಕಂಡಿರುವಂತಹ ಯಾವ ವಲಯದಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಸೇವೆ ಸೇರಿಕೊಂಡಿದೆ ಅಂತ ಹೇಳಿ ಗುರುತಿಸಬೇಕು. ಸರಿಯಾದ ಉತ್ತರ ಚತುಷ್ಕ ವಲಯ. ಬಹಳಷ್ಟು ಜನರಿಗೆ ಕನ್ಫ್ಯೂಷನ್, ತೃತೀಯ ವಲಯ ಅಂತ ಹೇಳಿ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ತೃತೀಯ ವಲಯದಲ್ಲೂ ಕೂಡ ಬ್ಯಾಂಕಿಂಗ್, ಇನ್ಶೂರೆನ್ಸ್ ಅಂದರೆ ವಿಮೆ, ಹೀಗೆ ಬೇರೆ ಬೇರೆ, ಆಮೇಲೆ ಟ್ರೇಡಿಂಗ್ ಅಂದರೆ ವ್ಯಾಪಾರ, ಟೆಲಿಕಮ್ಯುನಿಕೇಷನ್ಸ್ ಅಂದರೆ ಸಂಪರ್ಕ, ಸಾರಿಗೆ, ಇವೆಲ್ಲವೂ ತೃತೀಯ ವಲಯದಲ್ಲಿ ಬರ್ತವೆ. ಹಾಗಾಗಿ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಏನಾಗುತ್ತೆ ಅಂದರೆ ಮಾಹಿತಿ ತಂತ್ರಜ್ಞಾನ ಕೂಡ ಮೂರನೇ ವಲಯದಲ್ಲಿ ಅಥವಾ ತೃತೀಯ ವಲಯದಲ್ಲಿ ಬರ್ತದೆ ಅಂಥೇಳಿ. ಆದರೆ ಮಾಹಿತಿ ತಂತ್ರಜ್ಞಾನ IT ಸರ್ವಿಸಸ್ ಏನಿದೆ ಅದು ಚತುಷ್ಕ ವಲಯ ಅಥವಾ ಕ್ವಾಟರ್ನರಿ ಸೆಕ್ಟರಲ್ಲಿ ಸೇರಿಕೊಳ್ತದೆ. ಯಾಕಂದರೆ ಇದು ಬೌದ್ಧಿಕ ಆಧಾರಿತ ಚಟುವಟಿಕೆ ಅಥವಾ ಸೇವೆ, ಬೌದ್ಧಿಕ ಅಥವಾ ಜ್ಞಾನ ಆಧಾರಿತ ಸೇವೆ ಆಗಿರೋದ್ರಿಂದ ಇದನ್ನು ನಾವು ಚತುಷ್ಕ ವಲಯದಲ್ಲಿ ಸೇರಿಸ್ತೀವಿ. ಒಂದು ದೇಶವು ಬೆಳವಣಿಗೆ ಹೊಂದಿ ಉದ್ಧಾರ ಆಗಬೇಕಂತಂದರೆ ಹೆಚ್ಚಾಗಿ ಮಧ್ಯಮ ತೃತೀಯ ಮಾಧ್ಯಮಿಕ ಅಥವಾ ತೃತೀಯ ವಲಯ ಜೊತೆಗೆ ಚತುಷ್ಕ ವಲಯ ಮತ್ತು ಪಂಚಕ ವಲಯದಲ್ಲೂ ಕೂಡ ದೊಡ್ಡ ಮಟ್ಟದಾಗಿ ಬೆಳಿಬೇಕಾಗತ್ತೆ. ಆವಾಗಲೇ ಆ ದೇಶಕ್ಕೆ ನಾವು ಬೆಳವಣಿಗೆ ಹೊಂದಿದಂತಹ ರಾಷ್ಟ್ರ ಅಂತೇಳಿ ಗುರುತಿಸ್ಬೋದು. ಕೊನೆಯ ಪ್ರಶ್ನೆಯನ್ನು ತಗೋಣ. ಕೊನೆಯ ಪ್ರಶ್ನೆ, ಯಾವ ವಲಯದ ಕಾರ್ಮಿಕರಿಗೆ ಬಿಳಿ ಪಟ್ಟಿಯ ಕಾರ್ಮಿಕರು ಎಂದು ಕರೆಯುತ್ತಾರೆ? ಬೇರೆ ಬೇರೆ ವಲಯಕ್ಕೆ ಕಾರ್ಮಿಕರಿಗೆ ನಾವು ಬೇರೆ ಬೇರೆ ಹೆಸರನ್ನು ಕರಿತೀವಿ. ಆದರೆ ಬಿಳಿ ಪಟ್ಟಿಯ ಕಾರ್ಮಿಕರು ಯಾವ ವಲಯಕ್ಕೆ ಸೇರಿಕೊಂಡವರು? ಸರಿಯಾದ ಉತ್ತರ ತೃತೀಯ ವಲಯ. ಓಕೆ, ಟರ್ಷರಿ ಸೆಕ್ಟರ್ ಇಂಗ್ಲೀಷಲ್ಲಿ. ಸೊ ಈ ಎಂಪ್ಲಾಯೀಸ್ಗೆ ನಾವು ವೈಟ್ ಕಾಲರ್ ಅಥವಾ ಬಿಳಿ ಪಟ್ಟಿಯ ಎಂಪ್ಲಾಯೀಸ್ ಅಂತ ಕರಿತೀವಿ. ಅದೇ ಮಾಧ್ಯಮಿಕ ವಲಯಕ್ಕೆ ನಾವು ಬ್ಲೂ ಕಾಲರ್ ಅಂತ ಕರಿತೀವಿ, ನೀಲಿ ಪಟ್ಟಿ. ಚತುಷ್ಕ ವಲಯದವರಿಗೆ ನಾವು ಪಿಂಕ್ ಪಟ್ಟಿ ಅಂದರೆ ಗುಲಾಬಿ ಪಟ್ಟಿ, ಪಿಂಕ್ ಕಾಲರ್ಡ್ ವರ್ಕ್ ಎಂಪ್ಲಾಯೀಸ್ ಅಥವಾ. ಆಮೇಲೆ ಪಂಚಕದಲ್ಲಿ ನಾವು ಗೋಲ್ಡನ್ ಪಟ್ಟಿ ಅಥವಾ ಚಿನ್ನದ ಪಟ್ಟಿ. ಓಕೆ, ಸೊ ಇವತ್ತಿನ ನಾವು ಹಳೆಯ ವಿಡಿಯೋಗಳಲ್ಲಿ ಎಲ್ಲ ವಿಷಯಗಳ ಮೇಲೆ ಒಂದೊಂದು ಪ್ರಶ್ನೆಯನ್ನು ರಚನೆ ಮಾಡಿ ನಿಮ್ಮ ಮುಂದೆ ತೋರಿಸಿದ್ದೀನಿ. ಸೊ ಈ ಪ್ರಶ್ನೆಗಳನ್ನ ಈ ವಿಡಿಯೋದನ್ನು ನೀವು ಇನ್ನೊಮ್ಮೆ ನೋಡ್ಬೋದು. ಆಮೇಲೆ ಯಾವ್ಯಾವ ಪಾಯಿಂಟ್ಸ್ನ ಹೈಲೈಟ್ ಮಾಡಬೇಕು, ಆಮೇಲೆ ಯಾವ್ಯಾವ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತೇಳಿ ನಿಮಗೆ ಆವಾಗ ಬ್ರೀಫಾಗಿ ಆ ಪಾಯಿಂಟ್ ಬಂದಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಅರ್ಥಶಾಸ್ತ್ರದ ಮುಂದಿನ ಭಾಗಕ್ಕೆ ಹೋಗೋಣ. ಅಲ್ಲಿವರೆಗೂ ನಮ್ಮ ಚಾನೆಲನ್ನು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.